ಸಿಡಿದಿದೆ. ಮಹದೇವಪುರ ಕ್ಷೇತ್ರದ ನಂತರ ಈಗ ಆಳಂದ ಕ್ಷೇತ್ರದ ಸರದಿ. ಅಕ್ರಮ ಮತ ಸೇರ್ಪಡೆ ಬಳಿಕ ಮತಗಳ ಡಿಲೀಟ್ ಆರೋಪ ಕೇಳಿಬಂದಿರೋದು. ಈಗ ಆಳಂದ ಕ್ಷೇತ್ರದಲ್ಲಿ ಭಾರಿ ಮತಗಳ್ಳತನ ಅಂತ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಎರಡನೇ ಬಾರಿಗೆ ಚುನಾವಣಾ ಆಯೋಗದ ವಿರುದ್ಧ ನೇರ ಆರೋಪ ಮಾಡಿರೋದು ರಾಹುಲ್ ಗಾಂಧಿ. 6018 ಮತಗಳ ಡಿಲೀಟ್ಗೆ ಷಡ್ಯಂತ್ರ ನಡೆದಿತ್ತು ಅಂತ ಹೇಳಿದ್ದಾರೆ. ನಕಲಿ ಐಡಿಯನ್ನ ಬಳಸಿ ಮತದಾರರನ್ನ ಡಿಲೀಟ್ಗೆ ಯತ್ನಿಸಲಾಗಿದೆ. ಚುನಾವಣಾ ಆಯೋಗದ ವಿರುದ್ಧದ ಆರೋಪಕ್ಕೆ ಸಾಕ್ಷಿ ಇದೆ ಅಂತ ರಾಹುಲ್ ಗಾಂಧಿ ಹೇಳಿರೋದು. ಮುಂದೆ ಹೈಡ್ರೋಜನ್ ಬಾಂಬ್ ಸಿಡಿಸೋದಾಗಿ ರಾಹುಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ Aland is constituency in Karnataka, 6,018 votes. Somebody tried to delete 6,018 votes. We don't know the total number of votes that were deleted in Aland in the 23 election. They are much higher than 6,018. But somebody got caught deleting 6,018 votes. And it was caught, like most crimes, by a coincidence. What happened was, the booth level officer there noticed that her uncle's vote was deleted. And so she checked who deleted her uncle's vote, and she found that it was a neighbor. पड़ोसी ने अंकल का वोट डिलीट किया था. उसने जाके पड़ोसी से पूछा कि आपने मेरे अंकल का वोट क्यों डिलीट किया? पड़ोसी ने कहा मैं तो जानता ही नहीं, मैंने तो कुछ वोट डिलीट ही नहीं किया. Neither did the person deleting the vote know, nor did the person whose vote was deleted know. Some other force hijacked the process and deleted the vote. And as luck would have it, got caught. What does the operation look like? In Aland, 6,018 applications were filed impersonating voters. The people who filed these applications actually never filed them, and we will show you evidence of that on this stage. The filing was done automatically using software. We will show you that. Mobile numbers from outside Karnataka, from different states, and you can see on the map, from different states were used to delete numbers in Aland. And it was done targeting Congress voters. So this was not random. We will show you again that these deletions were specifically targeting booths where the Congress party was winning. ನೋಡಿ, ಈಗಾಗಲೇ ಹಿಂದೆ ಮಹದೇವಪುರ ಇರ್ಬೋದು ಅಥವಾ ಈಗ ಆಳಂದ್ ವಿಚಾರ ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ನಾವು ಇರ್ಬೋದು, ಭಾಳ ಸ್ಪಷ್ಟವಾಗಿ ದಾಖಲೆಗಳ ಸಮೇತನ ಪಬ್ಲಿಕ್ ಡೊಮೇನ್ನಲ್ಲಿ ಇಟ್ಟಿದ್ದೀವಿ. ಈಗ 2023ರಲ್ಲಿ ತಮ್ಗೆಲ್ಲರಿಗೂ ಗೊತ್ತಿದೆ 7,250 ವೋಟ್ಗಳನ್ನು ಕಡಿತ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಬಂತು. ಮಾಹಿತಿ ಬಂದ ಮೇಲೆ ನಾವು ಬಿ ಆರ್ ಪಾಟೀಲ್ ಅವರು ನಾವು ಎಲೆಕ್ಷನ್ ಕಮಿಷನಿಗೆ ಹೋಗಿ ದೂರನ್ನು ನಾವು ಕೊಟ್ಟಿದ್ವಿ. ಹಲವಾರು ಬಾರಿ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯವರು 18 ಬಾರಿ ಪತ್ರ ಬರೆದ್ರೂ ಕೂಡ ಈವರೆಗೂ ಕೂಡ ಸಂಪೂರ್ಣ ಮಾಹಿತಿ ನಮಗೆ ಕೊಟ್ಟಿಲ್ಲ. 2 ವರ್ಷ ಆಗ್ತಾ ಬಂದಿದೆ. ಖಂಡಿತವಾಗೂ ಇದರಲ್ಲಿ ಏನು ಪ್ರೂವ್ ಆಗುತ್ತೆ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ನೈದರ್ ಫ್ರೀ ನಾರ್ ಫೇರ್. ಅವರು ಕೈಗೊಂಬೆ ಆಗಿಬಿಟ್ಟಿದ್ದಾರೆ BJP ಅವರಿಗೆ. ಇದನ್ನು ಮಾಡಿಸ್ತಾ ಇರೋದೇ BJP ಅಂತ ನಮ್ಮ ನೇರ ಆರೋಪ. BJPಗೆ ಪ್ರೊಟೆಕ್ಟ್ ಮಾಡ್ತಾ ಇರೋದು ಇವತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನನ್ನ ಕ್ಷೇತ್ರದಲ್ಲಿ ಯಾರ್ಯಾರು ನನ್ನ ಮತದಾರರಿದ್ರು ಅವರು ಮಾತ್ರ ಡಿಲೀಟ್ಗೆ ರಿಕ್ವೆಸ್ಟ್ ಬಂದಿದೆ. ಉಳಿದ ಓಟುಗಳಿಗೆ ಬಗ್ಗೆ ಬಂದಿಲ್ಲ. ಸೆಲೆಕ್ಟೆಡ್ ನನ್ನ ಮತದಾರರು ಯಾರು ನನ್ನ ಪರವಾಗಿದ್ರು, ನನ್ನ ಕಾರ್ಯಕರ್ತರು ಎಲ್ಲಿ ನನ್ನ ಸ್ಟ್ರಾಂಗ್ ಬೆಲ್ಟ್ ಇತ್ತು ಅಲ್ಲಿ ಮಾತ್ರ ಇದು ಅಟ್ಯಾಕ್ ಮಾಡಿದ್ದಾರೆ. ನಾನು ಮತ್ತು ಪ್ರಿಯಾಂಕಾ ಖರ್ಗೆ ಎಲೆಕ್ಷನ್ ಕಮಿಷನ್ ಹತ್ರ ಹೋದ್ವಿ. ಅಲ್ಲಿ ಹೇಳಿದ್ವಿ, ವೆರಿಫಿಕೇಶನ್ ಮಾಡಿದ್ರು ಅವರು ಕೂಡ ಅಧಿಕಾರಿಗಳು. ವೆರಿಫೈ ಮಾಡಿದ ಮೇಲೆ ಗೊತ್ತಾಯಿತು ಇದರಲ್ಲಿ ಏನಾದರೂ ಗೊಂದಲ ಇದೆ ಅಂತ. ಈಗ ರಿಟರ್ನಿಂಗ್ ಆಫೀಸರು ಅವರೇ ಕಂಪ್ಲೇಂಟ್ ಮಾಡಿದ್ದು. ಅವರು ಕಂಪ್ಲೇಂಟ್ ಮೇಲೆ ಕೇಸ್ ತಿರಸ್ಕರಿಸಿದ ಕೇಂದ್ರ ಚುನಾವಣಾ ಆಯೋಗ. ರಾಹುಲ್ ಗಾಂಧಿಯ ಆರೋಪದಲ್ಲಿ ಸತ್ಯವಿಲ್ಲ, ಆರೋಪ ಆಧಾರರಹಿತ. ಕೇಂದ್ರ ಚುನಾವಣಾ ಆಯೋಗದ ಸ್ಪಷ್ಟನೆ.
ಆಳಂದದಲ್ಲಿ ಮತ ಡಿಲೀಟ್ಗೆ ವಿಫಲ ಯತ್ನಗಳು ನಡೆದಿದ್ವು. ಚುನಾವಣಾ ಆಯೋಗದ ಅಧಿಕಾರಿಯೇ ಈ ಬಗ್ಗೆ ದೂರು ಕೊಟ್ಟಿದ್ರು. ರಾಹುಲ್ ಹೇಳಿದಂತೆ ಮತ ಡಿಲೀಟ್ ಆಗಿಲ್ಲ ಎಂದ ಚುನಾವಣಾ ಆಯೋಗ. ವಿಪಕ್ಷ ನಾಯಕರ ಆರೋಪಕ್ಕೆ ಬಿಜೆಪಿ ನಾಯಕರ ತಿರುಗೇಟು. ಆರೋಪ ಮಾಡುವ ಬದಲು ರಾಹುಲ್ ಅಫಿಡವಿಟ್ ಸಲ್ಲಿಸಲಿ, ಲೋಕಸಭೆಯಲ್ಲಿ ಚರ್ಚೆ ಮಾಡಲಿ ಎಂದ ಬಿಜೆಪಿ ನಾಯಕರು. ಗಾಂಧಿಯವರು ಏನೋ ದೊಡ್ಡದಾಗಿ ಆಟಮ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳಿದ್ರು. ಅವ್ರು ಇದುವರೆಗೂ ಸಿಡಿಸಿರೋ ಅದೆಲ್ಲ ಬಾಂಬ್ಗಳು ಟುಸ್ಪಸ್ಟ್ ಹಾಕಿ ಆಗಿದೆ. ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಇದೆ, ದಾಖಲೆಗಳು ಕೊಟ್ಟು ಮಾಡಬೇಕಾಯ್ತು. ಅಲ್ಲಿ ಯಾಕೆ ಮಾಡಲಿಲ್ಲ? ಪಾರ್ಲಿಮೆಂಟಲ್ಲಿ ಚುನಾವಣಾ ಆಯೋಗದಕ್ಕೆ ಹೋಗಿ ಮಾತಾಡೋದೇ ಇಲ್ಲ, ಓಡೋಬಿಟ್ರು ಎದ್ದು. ಚುನಾವಣಾ ಆಯೋಗಕ್ಕೆ ಬನ್ನಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಕೊಟ್ಟರು, ಇವ್ರು ಓಡೋಬಿಟ್ರು ಫ್ಲೈಟ್ ಎತ್ತಿ. ಪಾರ್ಲಿಮೆಂಟಲ್ಲಿ ಅಪೋಸಿಷನ್ ಲೀಡ್ರು ಎರಡೂ ಕಡೆ ಇದ್ದಾರೆ, ಇವರೇ ಕಾಂಗ್ರೆಸ್ ಅವರೇ. ಅಲ್ಲಿ ದಾಖಲೆಗಳಿಟ್ಟು ಚರ್ಚೆ ಮಾಡ್ಬೋದಾಯಿತು, ಯಾಕೆ ಮಾಡಲಿಲ್ಲ ಚರ್ಚೆ? ಅವ್ರು ಆಪಾದನೆ ಮಾಡ್ತಾ ಇರೋದು ಯಾರ ಮೇಲೆ? ಚುನಾವಣಾ ಆಯೋಗದ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಚುನಾವಣಾ ಆಯೋಗಕ್ಕೆ ಕೇಳಬೇಕಷ್ಟೆ. ಮೋದಿಯವರು ಅಕ್ರಮವಾಗಿ ಗೆದ್ದಿದ್ದಾರೆ ಅಂತ ಹಾಕ್ಲಿ, ಅಮಿತ್ ಶಾ ಅವ್ರು ಗೆದ್ದಿದ್ದಾರೆ ಅಂತ ಹಾಕ್ಲಿ, ಧೈರ್ಯ ಇದ್ದರೆ, ಇವರಿಗೆ ದಮ್ಮಿದ್ರೆ. ಯಾವುದಾದ್ರೂ ದೂರುಗಳಿದ್ದರೆ ಅಫಿಡವಿಟ್ ಮೂಲಕ ಸಲ್ಲಿಸಿ ಅಂತ ಹೇಳಿದರು. ರಾಹುಲ್ ಗಾಂಧಿಯವರು ತಾವು ಮಾಡಿದ ಆರೋಪವನ್ನು ಪ್ರಮಾಣ ಪತ್ರದ ಮೂಲಕ ದೂರಿನ ರೂಪದಲ್ಲಿ ಯಾಕೆ ಸಲ್ಲಿಸ್ತಾ ಇಲ್ಲ? ವೈಫಲ್ಯ ಎಷ್ಟು ಅಂದರೆ 92% ವೈಫಲ್ಯ. ನಿಮಗೆ ನಿಮ್ಮ ವೈಫಲ್ಯಗಳನ್ನು ಇನ್ನೊಬ್ಬರು ತಲೆ ಕಟ್ಟಬೇಕು ಅನ್ನುವ ದುರುದ್ದೇಶ ಇದ್ದಂತೆ ಕಾಣುತ್ತೆ. ಅವ್ರಗಳ ಮೇಲೆ ಆರೋಪ ಅಂತಂದರೆ ಇವ್ರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ ಅನ್ನೋದನ್ನು ತೋರಿಸುತ್ತೆ. ಶಿಕ್ಷಕರ ಮೇಲೂ ನಂಬಿಕೆ ಇಲ್ಲ, ಆಸ್ತಿಕರೋ ನಾಸ್ತಿಕರೋ ಗೊತ್ತಿಲ್ಲ. ಬಹುಶಃ ಇವರು ಎಲ್ಲ ದೇವರುಗಳನ್ನು ಮನೆಯಿಂದ ಹೊರಗೆ ಹಾಕಿ ಗೋಬೇಲನ್ನೇ ದೇವರನ್ನಾಗಿ ಆರಾಧಿಸ್ತಾ ಇರುವಂಥ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.